ಅವಮಾನದಿಂದ ಸನ್ಮಾನದವರೆಗೆ ಜರ್ನಿಯನ್ನ ನೆನೆದಿದ್ದಾರೆ ನಟ ರಿಷಬ್ ಶೆಟ್ಟಿ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಬಳಿಕ ಕಷ್ಟದ ದಿನಗಳನ್ನ ಸ್ಮರಿಸಿದ್ದಾರೆ. ರಿಷಬ್ ಶೆಟ್ರು ಮೊದಲ ನಿರ್ದೇಶನದ ರಿಕ್ಕಿ ಚಿತ್ರಕ್ಕೆ ಕರಾವಳಿಯಲ್ಲಿ ಶೋ ಸಿಕ್ಕಿರಲಿಲ್ಲ. ಕೆಲವರ ಕೈಕಾಲು ಹಿಡಿದು ಒಂದೇ ಒಂದು ಶೋ ಗಿಟ್ಟಿಸಿಕೊಂಡಿದ್ರಂತೆ ರಿಷಬ್ ಶೆಟ್ಟಿ. ಇದೀಗ ಕಾಂತಾರ ಚಾಪ್ಟರ್ 1 ಮೊದಲನೇ ದಿನ 5,000ಕ್ಕೂ ಹೆಚ್ಚು ಕಡೆ ಪ್ರದರ್ಶನ ಆಗಿದೆ. ರಿಷಬ್ ಶೆಟ್ಟಿ ಸಿನಿ ಜರ್ನಿಯನ್ನೇ ಬದಲಾಯಿಸಿದೆ ಕಾಂತಾರ ಲೋಕ. ಕಾಂತಾರ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಅವಮಾನದ ದಿನದಿಂದ ಹಿಡಿದು ಈಗ ಸನ್ಮಾನದ ದಿನದವರೆಗೂ ಮೆಲ್ಕು ಹಾಕಿದ್ದಾರೆ ಶೆಟ್ರು. ಯಶಸ್ಸಿಗೆ ನೀವು ಕಾರಣ ಅಂತ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜಾಲತಾಣ ಎಕ್ಸ್ನಲ್ಲಿ ರಿಷಬ್ ಶೆಟ್ಟಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. 2016ರಲ್ಲಿ ಒಂದು ಪ್ರದರ್ಶನಕ್ಕಾಗಿ ಓಡಾಡಿದ್ದ ದಿನದಿಂದ 5,000ಕ್ಕೂ ಹೆಚ್ಚು ಹೌಸ್ಫುಲ್ ಶೋಗಳ ಈ ಅದ್ಭುತ ಪಯಣ. ಇದು ಸಾಧ್ಯವಾಗಿದ್ದು ನಿಮ್ಮ ಪ್ರೀತಿ ಮತ್ತು ಬೆಂಬಲದಿಂದ ಮಾತ್ರ. ಇದಕ್ಕಾಗಿ ನಾನು ನಿಮಗೆ ಸದಾ ಋಣಿ. From struggling to get one evening show in 2016 to 5,000 plus houseful shows in 2025, this journey is nothing but your love, support and God's grace. Forever grateful to every single person who made this possible ಅನ್ನೋ ಒಂದು ಟ್ವೀಟನ್ನು ಮಾಡ್ತಾ ನೇರವಾಗಿ ತಮ್ಮ ಕಷ್ಟದ ದಿನಗಳನ್ನು ನೆನಪು ಮಾಡ್ಕೊಂಡಿದ್ದಾರೆ, ಮೆಲ್ಕು ಹಾಕ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ. ಕಾಂತಾರ ಚಾಪ್ಟರ್ 1 ನಿನ್ನೆ ವಿಶ್ವದಾದ್ಯಂತ ತೆರೆ ಕಂಡಿದೆ. 5,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಈ ಪ್ರದರ್ಶನವನ್ನು ಕಾಣ್ತಾ ಇದೆ. ಇದೇ 2016ರಲ್ಲಿ ರಿಷಬ್ ಶೆಟ್ರು ನಿರ್ದೇಶನ ಮಾಡಿದಂಥ ಮೊದಲ ಸಿನಿಮಾ ರಿಕ್ಕಿಗಾಗಿ ಕರಾವಳಿ ಭಾಗದಲ್ಲಿ ಒಂದೇ ಒಂದು ಶೋ ಕೊಡಿ ಅಂತ ಕೆಲವರ ಕೈಕಾಲು ಹಿಡಿದಿದ್ರಂತೆ ರಿಷಬ್ ಶೆಟ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.